ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೋಟೋ ವ್ಲಾಗ್. ಬ್ರಾನಿ. ಏನಪ್ಪ ಇವತ್ತಿಂದು ಸಮಾಚಾರ ಅಂತಂದರೆ, ಈ ಗಾಡಿ ನೋಡ್ತಾ ಇದ್ದೀರಾ CB350 RS. ಆ್ಯಂಡ್ ಈ ಗಾಡಿಗೆ ಒಂದು ಆಕ್ಸೆಸರಿ ಆಗ್ತಾಯಿದ್ದೀವಿ, ಟೈರ್ ಹಗ್ಗರ್. ಟೈರ್ ಹಗ್ಗರ್ ಬಂದು ಈ ಥರ ಇದೆ, ಆನ್ಲೈನಲ್ಲಿ ಬುಕ್ ಮಾಡಿರೋದು. ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಎಲ್ಲಿ ತಗೋಬೇಕು ಅಂತ. ರೇಟ್ ಎಷ್ಟು? ಆಲ್ಮೋಸ್ಟ್ 650-700 ರೂಪಾಯಿ ರೇಂಜಲ್ಲಿ ನಿಮಗೆ ಟೈರ್ ಹಗ್ಗರ್ ಸಿಗುತ್ತೆ. ಮೋಟೋ ಕೇರ್ ಅಂತ ಹೆಸರು ಕೂಡ ಬರ್ತಿದೆ ಇದ್ರ ಮೇಲೆ. ಸೊ ಇದನ್ನು ಒಂದು ಸೈಡಿಗೆ ಹಾಕೋದು ಗಾಡಿಗೆ. ಹಿಂಗೆ ಅಂತಂದರೆ ಈ ಸೈಡಿಗೆ ಫಿಟ್ ಮಾಡೋ ಥರ. ಇದಕ್ಕೆ ಕ್ಲ್ಯಾಂಪ್ ಕೂಡ ಕೊಟ್ಟಿದ್ದಾನೆ, ಆ್ಯಂಡ್ ಸ್ಕ್ರೂಗಳು ಕೂಡ ಇದೆ. ಸೊ ಬನ್ನಿ ಇವತ್ತು ಈ ವಿಡಿಯೋದಲ್ಲಿ ಈ ಟೈರ್ ಹಗ್ಗರ್ನ ಹಾಕೋಣ. ಏನಕ್ಕೆ ಟೈರ್ ಹಗ್ಗರ್ನ ಯೂಶ್ವಲಿ ಹಾಕ್ತಾರೆ ಅಂತಂದರೆ, ಒಂದು ನಮಗೆ ಕೊಚ್ಚೆ ಸಿಡಿತಾ ಇರೋ ಥರ ಸೇವ್ ಆಗುತ್ತೆ. ಹಿಂದೆಗಡೆ ಈ ಮಡ್ ಗಾರ್ಡ್ ಬಂದು ತುಂಬ ಚಿಕ್ಕದಾಗಿರೋದ್ರಿಂದ ಚಾನ್ಸಸ್ ಜಾಸ್ತಿ ಇದೆ ಮೇಲ್ಗಡೆ ಕೊಚ್ಚೆ ಹಿಂದೆಯಿಂದ ಬರೋದು. ಸೊ ಅದು ಬಿಟ್ಟರೆ ಒಂಥರ ಲುಕ್ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ಹಾಕ್ತಾರೆ ಟೈರ್ ಹಗ್ಗರ್ನ. ಮೇನ್ ಇಂಪಾರ್ಟೆನ್ಸ್ ಬಂದು ಕೊಚ್ಚೆ ಆರಬಾರ್ದು ಅಂತ. ಸೊ ಇದನ್ನು ಇವಾಗ ಫಿಟ್ ಮಾಡಿಬಿಡೋಣ ಗಾಡಿಗೆ. ನೀವು ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಕಮೆಂಟ್ ಏನಕ್ಕೆ ಮಾಡಬೇಕು, ಏನಾದರೂ ನಾವು ಮಿಸ್ ಮಾಡಿದರೆ, ಇಲ್ಲ ನಾವೇನಾದರೂ ತಪ್ಪಾಗಿ ಮಾಡ್ತಾಯಿದ್ರೆ ನೀವು ನಮಗೆ ಗೈಡ್ ಮಾಡಿ. 2 ವಾಷರ್ ಟೈಪ್ ಕೊಟ್ಟಿದ್ದಾನೆ ಸ್ಪೇಸಿಂಗಿಗೆ, 2 ನಮಗೆ ಏನು ಹೇಳ್ತೀವಿ ಸ್ಕ್ರೂಗಳು ಕೊಟ್ಟಿದ್ದಾರೆ. ಇದನ್ನು ಹಾಕೋಣ ಇವಾಗ. ಸೊ ಕ್ಲ್ಯಾಂಪ್ ತಗೊಬೇಕು. ಸೊ ಇದು ಈ ಥರ ಬರಬೇಕು, ಈ ಸೈಡಿಗೆ, ರೈಟ್ ಸೈಡಿಗೆ. ಸೊ ಕ್ಲ್ಯಾಂಪು ಈ ಥರ ಮೇಲ್ಗಡೆಗೆ ಹಾಕ್ಕೋಬೇಕು. ನಾನಿಲ್ಲಿ ಮಿಡಲ್ ಸ್ಟೆಪ್ಪಿಗೆ ಹಾಕ್ಕೊಂಡಿದ್ದೀನಿ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದು ಲಾಸ್ಟದಕ್ಕೆ ಹಾಕಿರೋದು. ಒಂದು ಸೈಡು ನನಗೆ 19 ಸೈಜಿಂದು ಸ್ಪಾನರ್ ಇದೆ. ಸೊ ರಿಂಗ್ ಸ್ಪಾನರು, ಅದನ್ನು ಒಂದು ಸೈಡಲ್ಲಿ ಹಾಕಿ ಹಿಡ್ಕೊಂಡು 19. ಈ ಸೈಡು ಸ್ವಲ್ಪ ದೊಡ್ಡದಿದೆ, ನಮ್ಮ ಹತ್ರ ಅದು ಇಲ್ಲದೆ ಇರೋದ್ರಿಂದ ಅಡ್ಜಸ್ಟರ್ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಸೈಡ್ ಕೈಯಲ್ಲಿ ಹಿಡ್ಕೊಂಡು ಇದನ್ನು ಬಿಚ್ಚಬೇಕು. ಒಂದು ಸೈಡ್, ಆ ಸೈಡ್ ಏನಿದ್ರು ಸಪೋರ್ಟಿಗೆ, ಈ ಸೈಡ್ ಮಾತ್ರ ನಟ್ಟಿರುತ್ತೆ ನಿಮಗೆ. ಅದು ದೊಡ್ಡ ರಾಡ್ ಇರುತ್ತೆ ಆ ಕಡೆ. ಸೊ ಈ ನಟ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆಕ್ ಮಾಡೋಣ ಎಲ್ಲಿ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಅಂತ. ಇದಷ್ಟು ಕರೆಕ್ಟಾಗಿ ಸೊ ನೋಡ್ತಾ ಇದ್ದೀರಾ, ಟೈರ್ ಹಗ್ಗರ್ನ ಇಲ್ಲಿಗೆ ಹಾಕಾಗಿದೆ. ಈ ಸೆಂಟರ್ಗೆ ಇದು ಬರ್ತಾ ಇದೆ ನಮಗೆ. ಇದ್ರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಮೇಲೆ ಕೆಳಗಡೆ. ನಟ್ಟನ್ನು ಲೂಸ್ ಮಾಡಿಕೊಂಡು, ಇದು ಮೇಯ್ನು, ಈ ನಟ್ಟನ್ನ ಲೂಸ್ ಮಾಡ್ಕೋಬೇಕು. ಸೊ ಅಲ್ಲಿಗೆ ಟೈರ್ ಹಗ್ಗರ್ ಕತೆ ಆಯಿತು. ಸೈಡಿಂದ ನೋಡ್ತಾ ಇದ್ದೀರಾ, ಈ ಥರ ಕಾಣುತ್ತೆ ನಿಮಗೆ. ಸೊ ಇಲ್ಲಿಗೆ ಟೈರ್ ಹಗ್ಗರ್ ಇನ್ಸ್ಟಾಲೇಷನ್ ಕತೆ ಮುಗೀತು CB350 Rಗೆ. ಸೊ ಈ ಥರ ಯಾರು ನಿಮಗೆ ಮಾಡಿ ತೋರಿಸಿರೋರು ತುಂಬ ಕಡಿಮೆ ಇರ್ತಾರೆ ಯೂಟ್ಯೂಬ್ ಚಾನಲಲ್ಲಿ. ಸೊ ತುಂಬಾ ವೀಡಿಯೋಸ್ ಇದೆ ಬೈಕ್ ರಿವ್ಯೂಗಳ ಬಗ್ಗೆ. ಬೈಕ್ ರಿವ್ಯೂಗಳೇನು ತುಂಬ ಜನ ಕೊಡ್ತಾರೆ. ಈ ಥರ ಇನ್ಸ್ಟಾಲೇಷನ್ನು ಮತ್ತು ಈ ಥರ ಮಾಡಿಫಿಕೇಷನ್ನು ಗಾಡಿಗೆ ತುಂಬ ಕಡಿಮೆ ಜನ ಅವರೇ ಮಾಡ್ತಾರೆ. ಸೊ ನಿಮಗೆ ಎಕ್ಸ್ಪಲ್ಸಿಗೆ ನಾವು ಇಂಡಿಕೇಟರ್ ರಿಪ್ಲೇಸ್ಮೆಂಟು ತುಂಬಾ ವೀಡಿಯೋಸ್ಗಳಿದೆ, ಹೋಗಿ ಚೆಕ್ ಮಾಡಿ.
ಏನಂತ ನೋಡಿ. ಆಮೇಲೆ ತುಂಬ ಎಲ್ಲ ವೆಹಿಕಲ್ಸ್ಗಳದ್ದು ವೀಡಿಯೋಗಳು ಬರ್ತಾ ಹೋಗುತ್ತೆ. ನಾವು ಸ್ಟೇ ಟ್ಯೂನ್ಡ್. ಇಲ್ಲಿ ನೋಡ್ತಾ ಇದ್ದೀರಾ ಮಾಡಿಫೈಡ್ CB350. ಇದರಲ್ಲಿ ಏನೇನು ಮಾಡಿಫಿಕೇಷನ್ ಇದೆ ಅಂತ ಒಂದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ, ಅದು ನಿಮಗೆ ಗೊತ್ತಾಗುತ್ತೆ. ಚೆನ್ನಾಗಿ ಕಾಣಿಸ್ತಾ ಇಲ್ವಾ? ಇದು ರೆಡ್ ಕಲರ್ ಆ್ಯಕ್ಚುಲಿ ಬರೋದು, ಇಲ್ಲಿ ಬ್ಲ್ಯಾಕ್ ಕಲರ್ ನಾವು ಮಾಡಿಸಿದ್ದೀವಿ. ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ಡ್. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ. ನಮ್ಮ ಚಾನಲ್ ಹೆಸರು ಮೋಟೋ ವ್ಲಾಗ್ ಬ್ರೌನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.